ಒಂದೊಂದು ಕೇಸು ಡಿಫ್ರೆಂಟ್ ಅಮ್ಮ, ಒಂದೊಂದು ಕೇಸು. ಎಲ್ಲ ಹೆಣ್ಮಕ್ಳು ಹೀಗೆ, ಎಲ್ಲ ಗಂಡಸರು ಹೀಗೆ, ಲವ್ ಮಾಡಿದವರೆಲ್ಲ ಹೀಗೆ. ನಾವು ಸೈಕಾಲಜಿಗೆ ಬ್ಲ್ಯಾಂಕೆಟ್ ಅನಾಲಿಸಿಸ್ ಮಾಡೋಕ್ಕೆ ಆಗಲ್ಲ. ಈಗ ನಿಮಗೆ ಈ ಗಿಡ ಇಷ್ಟ ಆಗಿದ್ರೆ ನಿಮ್ಮ ರೀಸನ್ಸ್ ಬೇರೆ, ನನಗೆ ಇಷ್ಟ ಆಗಿರಬಹುದು, ಆದರೆ ನನ್ನ ರೀಸನ್ಸ್ ಬೇರೆ ಇರುತ್ತೆ. ಆಬ್ಸಲ್ಯೂಟ್ಲಿ. ಡಿಸ್ಲೈಕಿಂಗಿಗೂ ಅಷ್ಟೇ. ಸೊ ಈಗ ಆ ದ್ವೇಷವನ್ನು ವಾಂತಿ ಮಾಡೋಕ್ಕೆ ಆಕೆ ಸಾಧಾರಣವಾಗಿ ಒಂದು ಅಬವ್ ಆವ್ರೇಜ್ ಒಂದು ಪರ್ಸನಾಲಿಟಿ ಇರೋ ಹುಡುಗನ್ನ ವಿಲನ್ ಮಾಡಿ ಅದನ್ನು ಒಂದು ತುಂಬ ಕೆಟ್ಟದಾಗಿ ಹೈಲೈಟ್ ಮಾಡಿ ಅವ್ರ ಫ್ಯಾಮಿಲಿಗೂ ಟಾರ್ಚರ್ ಕೊಟ್ಟು ಆಕೆ ಅಲ್ಲಿಂದ ಆಚೆ ಹೋಗಿ ನಾನು ತುಂಬ ಒಳ್ಳೆಯವಳು, ನನ್ನ ವಿಕ್ಟಿಮ್ ಮಾಡಿದ್ರು ಅನ್ನೋ ಥರ ಹೈಲೈಟ್ ಮಾಡಿದಾಗ ಇಲ್ಲಿ ಡಿವೋರ್ಸ್ಗೆ ಏನು ಕಾರಣ ಅಂತ ನಾವು ಹುಡುಗ ಹುಡುಗಿ ಮಧ್ಯೆ ಎಷ್ಟು ಹುಡುಕಿದ್ರು ಸಿಗತ್ತಾ? ಇಲ್ಲ, ಅದರಲ್ಲಿ ಮೂಲನೇ ಬೇರೆ ಇರುತ್ತೆ. ಅಬ್ಸಲ್ಯೂಟ್ಲಿ. ಸೊ ಇಲ್ಲಿ ಇಮೋಷನಲ್ ಮೆಚ್ಯೂರಿಟಿ, ಸೆನ್ಸಿಟಿವಿಟಿ ಇದೆಲ್ಲ ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ನೀವು ಆ ಹುಡುಗಿಗೆ ಎಷ್ಟಾದರೂ ಕೌನ್ಸಿಲ್ ಮಾಡಿ, ಅವಳು ಹೇಗಾದರೂ ಇಲ್ಲ ನಂಗೆ ಅತ್ಯಾಚಾರ ಆಗ್ತಾಯಿದೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೋತೀನಿ, ನನಗೆ 10 ರೂಪಾಯಿ ಸಂಬಳ ಬಂದರೂ ಪರವಾಗಿಲ್ಲ, ನಾನು ನನ್ನ ಮಕ್ಕಳನ್ನ ಸಾಕ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಕೊನೆಗೆ ಆ ಸಿಸ್ಟಮ್ನ ಡಿಸ್ಪ್ರೂವ್ ಮಾಡೋಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿರೋ ಸಂಸಾರ ಹಾಳಾಗೋಗುತ್ತೆ. ಅಲ್ಲ ಹುಡುಗಂಗೆ ಅನ್ನಿಸ್ತಾನೆ ಇರುತ್ತೆ, ನಾನು ಆಲ್ಮೋಸ್ಟ್ ಎಲ್ಲ ಮಾಡಿದ್ನಲ್ಲ, ಇಲ್ಲ ಅವಳಿಗೆ ಬೇಕಾಗೋ ಸ್ಪೇಸ್ ನಾನು ಕೊಟ್ಟನಲ್ಲ, ಏನಾಯಿತು ಅಂತ ಅಲ್ಲಿ ಪಾಪ ತಲೆ ಕೆಡ್ತಾರೆ. ಹುಡುಗನ ತಪ್ಪೇ ಇಲ್ಲ. ಅಬ್ಸಲ್ಯೂಟ್. ಈ ಥರ ಸಿಕ್ಕಾಕೊಂಡಿರೋರು ಎಷ್ಟೋ ಜನ ಇದ್ದಾರೆ.